ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ IAS ಮತ್ತು KS ಪರೀಕ್ಷಾ ತರಬೇತಿ ಶಿಬಿರಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮ ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಲಿದ್ದೇವೆ. ಪ್ರಾರ್ಥನೆ ನೆರವೇರಿಸಿಕೊಳ್ಳಲಿದ್ದಾರೆ ಶ್ರೀ ರಘು ಅವರು, ಸಹಾಯಕ ಪ್ರಾಧ್ಯಾಪಕರು, ಲಲಿತಾ ಕಲಾ ಕಾಲೇಜು, ಮೈಸೂರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ. ಆತ್ಮೀಯ ಪ್ರೀತಿಯ ಎಲ್ಲ ಯುವ ಮಿತ್ರರೇ, ನಿಮ್ಗೆಲ್ರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ, ಗೌರವಾನ್ವಿತ ಕುಲಪತಿಗಳ ಪರವಾಗಿ ನಿಮ್ಗೆಲ್ರಿಗೂ ಶುಭ ಕಾಮನೆಯನ್ನು ಕೊಡ್ತೇನೆ. ನೀವು ಏನೇನು ಆಸೆ ಇಟ್ಕೊಂಡು ಬಂದಿದ್ರೋ ಆ ಆಸೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಈಡೇರಿಸ್ತದೆ ಅನ್ನೋ ಮಾತು ನಮ್ಮ ಕುಲಪತಿಗಳ ಪರವಾಗಿ ನಾನು ತಮಗೆಲ್ಲ ಆಶ್ವಾಸನೆ ಕೊಡ್ತೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಈಗ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಾದ ಸರಳರಲ್ಲೇ ಸರಳರು, ಸಜ್ಜನರು ಆದಂಥ ಇಬ್ಬರು ವ್ಯಕ್ತಿಗಳು ಇಲ್ಲಿ ಇದ್ದಾರೆ. ಒಬ್ಬರು ಪ್ರೊಫೆಸರ್ ಶರಣಪ್ಪ VLC, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಇನ್ನೊಬ್ಬರು ನಮ್ಮ ಭಾರತದ ಅತ್ಯಂತ ಪ್ರತಿಭಾನ್ವಿತ IAS ಅಧಿಕಾರಿಗಳಲ್ಲಿ ಒಬ್ಬರು, ದಕ್ಷಿಣ ವಲಯದ IGPಗಳಾದ DIG ಅವರಾದಂಥ ಡಾಕ್ಟರ್ MB ಬೋರ್ಲಿಂಗಯ್ಯ ಅವರು. ಇವರಿಬ್ಬರು ವ್ಯಕ್ತಿಗಳನ್ನ ನಿಮಗೆ ನಾನು ಪರಿಚಯ ಮಾಡಿಕೊಡೋದಕ್ಕೆ ನಿಮ್ಗೆಲ್ಲರಿಗೂ ಇದು ಮಾಡ್ತೀನಿ. ನಮ್ಮ ಕುಲಪತಿಗಳ ಪರಿಚಯ ಮಾಡಿಕೊಡ್ತೀನಿ. ಈ ಒಂದು ತರಬೇತಿ ನಡೀಬೇಕಾದ್ರೆ ಉಚಿತವಾಗಿ ನಡಿಬೇಕು, ನಮ್ಮ ಮಕ್ಕಳಿಗೆಲ್ಲ ಉಚಿತವಾಗಿದ್ದು ಈ ಒಂದು ತರಬೇತಿ ಸಿಗಬೇಕು ಅಂಥೇಳಿ ಒಂದು ಮನಸ್ಸು ಮಾಡಿ ಈ ಒಂದು ತರಬೇತಿ ನಡೆಯೋದಕ್ಕೆ ಕಾರಣಕರ್ತರಾದ ಪ್ರೊಫೆಸರ್ ಹಲ್ಸೆ ಅವರು ನಮ್ಮ ಭಾರತದ ಅತ್ಯುತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಹಾಗೂ ಅತ್ಯುತ್ತಮ ಶ್ರೇಣಿ UGCಯಿಂದ A+ ಮಾನ್ಯತೆ ಪಡೆಯಲು ಕಾರಣರಾದಂಥ ಪ್ರೊಫೆಸರ್ ಹಲ್ಸೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಪ್ರೊಫೆಸರ್ ಶರಣಪ್ಪ ಹಲ್ಸೆ, ವೈದ್ಯನಾಥ್ ಹಲ್ಸೆ ಅವರು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ BSc ಪ್ರಥಮ ರ್ಯಾಂಕು, MSc 3ನೇ ರ್ಯಾಂಕಲ್ಲಿ ಅವರು ಪಡೆದರು. ಏನು ಅನ್ನಿಸ್ತಾ ಇಲ್ವಾ? ನೋಡ್ತಾ ನಿಂತ್ಕೋತೀನಿ. PhD ಮತ್ತು MPhil ಪದವಿನೂ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಅವರು ಮುಗಿಸಿದ್ರು. ತಮ್ಮ ವೃತ್ತಿ ಜೀವನವನ್ನು ಗುಲ್ಬರ್ಗದ ಶ್ರೀ ಶರಣಬಸವೇಶ್ವರ ವಿಜ್ಞಾನ ಕಾಲೇಜಿಂದ ಪ್ರಾರಂಭ ಮಾಡಿದರು ಹಿರಿಯ ಅಧ್ಯಾಪಕರಾಗಿ. ನಂತರ ಕರ್ನಾಟಕ ರಾಜ್ಯ ಮಹಿಳಾ ಯೂನಿವರ್ಸಿಟಿಯ ಡೀನ್ ಹಾಗೂ ಪ್ರಾಧ್ಯಾಪಕರಾಗಿ, ಗುಲ್ಬರ್ಗ ಯೂನಿವರ್ಸಿಟಿ ಪರೀಕ್ಷಾಂಗ ಕುಲಸಚಿವರಾಗಿ ಮತ್ತು ಆಡಳಿತ ರಿಜಿಸ್ಟ್ರಾರ್ ಆಗಿ ಅಲ್ಲೇ ಕೆಲಸವನ್ನು ಮಾಡಿದರು. ಆನಂತರ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಆಡಳಿತ ಕುಲಸಚಿವರಾಗಿ ಮತ್ತು ಅದೇ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ಅತ್ಯುತ್ತಮ ಆಡಳಿತಗಾರರು ಎಂಬ ಹೆಸರನ್ನು ಅವರು ಪಡೆದುಕೊಂಡಿದ್ದಾರೆ. ಸಂಶೋಧನಾ ಕ್ಷೇತ್ರದಲ್ಲಿ 27 ವರ್ಷಗಳ ಕಾಲದ ದೀರ್ಘ ಅನುಭವ ಪಡೆದಿರುವ ಪ್ರೊಫೆಸರ್ ಅವರು 35 ವರ್ಷಗಳ ಬೋಧನಾ ಪರಿಣಿತರು. 20 ಜನಕ್ಕೆ MPhil ಪದವಿ ಕೊಡಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 20 ಜನ PhD ಪದವಿಯನ್ನು ಪಡೆದಿದ್ದಾರೆ. ಇನ್ನೂ 10 ಜನ ಸಂಶೋಧನಾ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನ ಸಂಶೋಧನೆ ನಡೀತಾ ಇದ್ದಾರೆ. ವಿವಿಧ ದೇಶಗಳ ಅನೇಕ ಯೂನಿವರ್ಸಿಟಿಗಳಿಗೆ ಶೈಕ್ಷಣಿಕ ಮತ್ತು ಆಡಳಿತ ನಿರ್ವಹಣೆ ಬಗ್ಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ, ದಾವಣಗೆರೆ ಯೂನಿವರ್ಸಿಟಿಯನ್ನು ಗ್ಲೋಬಲ್ ಎಜುಕೇಷನ್ ಫೇರ್ ಮೂಲಕ
ಪ್ರತಿನಿಧಿಸಿರುವ ಶ್ರೇಯಸ್ಸು ಪ್ರೊಫೆಸರ್ ಹಲ್ಸೆ ಅವರದು. ತಮ್ಮ ವಿದ್ವತ್ಪೂರ್ಣವಾದ ಸಂಶೋಧನಾ ಲೇಖನಗಳು, ಬರಹಗಳು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲಿ, ಸುದ್ದಿ ಸಂಚಿಕೆಗಳಲ್ಲಿ ಪ್ರಕಟಗೊಂಡಿವೆ. ಹಾಗೆ ಅವ್ರನ್ನ ನಮ್ಮ ಎಲ್ಲರ ಪರವಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಇನ್ನೊಬ್ಬರು ಬಹಳ ಸಜ್ಜನಿಕೆ ಮತ್ತು ಸರಳ ವ್ಯಕ್ತಿತ್ವದ ರಾಜ್ಯದ ಹಿರಿಯ IPS ಅಧಿಕಾರಿಗಳು, 2008ನೇ ಬ್ಯಾಚ್ನ ಅಧಿಕಾರಿಗಳು, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಲ್ಲನಾಯಕನಹಳ್ಳಿಯ ಪೂಜ್ಯರಾದ ಬೋರ್ಲಿಂಗಯ್ಯ ಮತ್ತು ತಾಯಮ್ಮ ದಂಪತಿಗಳ ಸುಪುತ್ರರು. ಪ್ರಾರಂಭಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರು ಮತ್ತು ತುಮಕೂರಿನಲ್ಲಿ, ನಂತರ PU ಶಿಕ್ಷಣವನ್ನು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನಲ್ಲಿ, ವೈದ್ಯಕೀಯ ಶಿಕ್ಷಣವನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಪಡೆದರು. 2008ರಲ್ಲಿ IPSಗೆ ಆಯ್ಕೆಯಾದರು. UPSC ಮೂಲಕ IPS ಪರೀಕ್ಷೆಯನ್ನು 2008ರಲ್ಲಿ ಮಾಡಿದರು. ಶೈಕ್ಷಣಿಕ ಹಿನ್ನೆಲೆಯ ಕುಟುಂಬದಿಂದ ಬಂದಂಥವರು. MSc ಸೈಕಾಲಜಿ, MA ಇತಿಹಾಸ, MEd ಶಿಕ್ಷಣ ಪ್ರಥಮ ರ್ಯಾಂಕ್ ಇದನ್ನು ಅವರು ಪಡೆದರು. ರಿಜಿಸ್ಟ್ರಾರ್ ಅವರು ಶಿಕ್ಷಣ ಶಾಸ್ತ್ರದಲ್ಲಿ PhD ಪದವಿ ಪಡ್ಕೊಂಡ್ರು. 25 ವರ್ಷಗಳ ಬೋಧನೆ ಅನುಭವ, ಆಡಳಿತದ ವಿವಿಧ ರಂಗಗಳಲ್ಲಿ ಅವ್ರಿಗೆ ಅನುಭವ. ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾಗಿ ಶೈಕ್ಷಣಿಕ ಅನುಭವವನ್ನು ಅವರು ಪಡೆದಿದ್ದಾರೆ. ನಂತರ ಮೈಸೂರು ವಿಶ್ವವಿದ್ಯಾಲಯದ ಶಿಕ್ಷಣಶಾಸ್ತ್ರ ಮತ್ತು ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. 5 ಪರಾಮರ್ಶನ ಗ್ರಂಥವನ್ನು ಬರೆದಿದ್ದಾರೆ. 100 ಸಂಶೋಧನಾ ಲೇಖನಗಳು ಅವರು ಪ್ರಕಟಗೊಂಡಿವೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ 100ಕ್ಕೂ ಹೆಚ್ಚು ಪ್ರಬಂಧ ಮಂಡನೆಯನ್ನು ಮಾಡಿದ್ದಾರೆ. 14 ಜನ PhD ಪದವಿ ಪಡೆದಿದ್ದಾರೆ. ಇನ್ನೂ 10 ಜನ PhD ಪದವಿಯನ್ನು ಇವ್ರಿಗೆ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ವಿವಿಧ ವಿಶ್ವವಿದ್ಯಾನಿಲಯಗಳ BOE, BOS ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. KSET ಪರೀಕ್ಷಾ ವೀಕ್ಷಕರಾಗಿ, ಅನೇಕ ವಿಶ್ವವಿದ್ಯಾನಿಲಯಗಳ ಪರೀಕ್ಷೆಗಳ ಮುಖ್ಯ ಪರೀಕ್ಷಕರಾಗಿ, PG ಪ್ರವೇಶ ಪರೀಕ್ಷೆಯ ಉಸ್ತುವಾರಿಗಳಾಗಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಆಡಳಿತದಲ್ಲಿ ಅಪಾರ ಅನುಭವ ಇರುವಂಥ ಪ್ರೊಫೆಸರ್ KB ಪ್ರವೀಣ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಹಾಗೆ ಮತ್ತೊಬ್ಬರು ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿರ್ತಕ್ಕಂಥವರು, ಬರಹಗಾರರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಅನೇಕ ಕೃತಿಗಳನ್ನ ರಚನೆ ಮಾಡಿರ್ತಂಥ ಪ್ರೊಫೆಸರ್ H. ವಿಶ್ವನಾಥ್ ಅವರು ನಮ್ಮ ಇದೇ ಯೂನಿವರ್ಸಿಟಿಯಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಅವ್ರನ್ನ ನಾನು ಸ್ವಾಗತಿಸ್ತೀನಿ. ಮತ್ತೊಬ್ಬರು ಅಕಾಡೆಮಿಕ್ ಡೀನ್ ಅವರಾದಂಥ ಪ್ರೊಫೆಸರ್ ರಾಮರತನ್ ನಾಯ್ಡು ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ನಮ್ಮ ಹಣಕಾಸು ಅಧಿಕಾರಿಗಳು, ಅತ್ಯುತ್ತಮ ಬೋಧಕರಲ್ಲಿ ಒಬ್ಬರಾದಂಥ ಪ್ರೊಫೆಸರ್ ನಿರಂಜನ್ ರಾಜ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತ. ಸ್ನೇಹಿತರೆ, ಈಗ ಎಲ್ಲ ಮಾಧ್ಯಮದ ಮಿತ್ರರು, ನಮ್ಮ ಅನೇಕ ಹಿರಿಯ ಸ್ನೇಹಿತರುಗಳು, ನಮ್ಮ ಬೇಲೂರೇಗೌಡರು, ನಮ್ಮ ನಾಲಾ ಬೀದಿ ನಾರಾಯಣ ಅವರು, ನೋಡಿದ ಅನೇಕ ಸ್ನೇಹಿತರುಗಳು ಇಲ್ಲಿ ಬಂದಿದ್ದಾರೆ. ಸಿದ್ದೇಗೌಡರು, ನಮ್ಮ ರಘು ಅವರು ಪ್ರೊಫೆಸರ್ ಇನ್ ಮ್ಯೂಸಿಕಲ್ ಅವರು ನಮ್ಮ ಮಾತು ಬೆಲೆ ಕೊಟ್ಟು ಅಲ್ಲಿಂದ ಬಂದು ತಮ್ಮ ಇದನ್ನು ಅಮೋಘವಾಗಿ ತಮ್ಮ ಪ್ರಾರ್ಥನೆಯನ್ನು ಮಾಡಿಕೊಟ್ಟರು. ಅವರಿಗೆ ನಮ್ಮ ಸಿಬ್ಬಂದಿ ವರ್ಗದವರಾದಂಥ ಗಣೇಶ್ ಮತ್ತು ಸಿದ್ದೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕ ಅವ್ರಿಗೂ ಸ್ವಾಗತವನ್ನು ಕೋರಿದ್ದೇನೆ. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದ ಡಾಕ್ಟರ್ MP ಬೋರ್ಲಿಂಗಯ್ಯ ಸರ್, IPS ಪೊಲೀಸ್ ಉಪಮಹಾನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಅವರಿಗೆ ಧನ್ಯವಾದಗಳು. ಜೋಶ್ ಇರಬೇಕು. ಫಸ್ಟ್ ಸೆಷನ್ ಈಗಲೇ ಜೋಶ್ ಇಲ್ಲ ಅಂದರೆ ಹೇಗೆ? ಮೊದಲಿಗೆ ನಾನು ಏನಿಲ್ಲಿ ಓಪನ್ ಯೂನಿವರ್ಸಿಟಿ ಕಡೆಯಿಂದ
ಮಾನ್ಯ ಶ್ರೀ ಪ್ರೊಫೆಸರ್ ಶರಣಪ್ಪ ಅಲ್ಸಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸತ್ಯನಾರಾಯಣಗೌಡರು ಎಲ್ಲರೂ ಸೇರಿಕೊಂಡು ಒಂದು ಇನಿಷಿಯೇಟಿವ್ನ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇನೆ. ಏನಕ್ಕೆಂದರೆ ನಾನು UPSC ಎಕ್ಸಾಮ್ ಬರೀಲಿಕ್ಕೆ ಪ್ರಿಪ್ರೇಷನ್ಸ್ ಮಾಡಲಿಕ್ಕೆ ಅದು ಕೋಚಿಂಗ್ ತಗೊಳ್ಳಿಲ್ಲ, ಬಟ್ ಪ್ರಿಪ್ರೇಷನ್ಗೋಸ್ಕರ ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಡೆಲ್ಲಿ ನಿಮ್ಗೆಲ್ಲರೂ ಗೊತ್ತಿದೆ, ಇವಾಗ ಸ್ವಲ್ಪ ಬ್ಯಾಂಗ್ಳೂರು, ಹೈದ್ರಾಬಾದ್, ಚೆನ್ನೈ ಇವೆಲ್ಲ ಸ್ವಲ್ಪ ರೀಜನಲ್ ಹಬ್ಸ್ ಥರ ಆಗಿದ್ದಾವೆ. ಆದರೆ ಮೇಯ್ನ್ ಹಬ್ಬು ಡೆಲ್ಲಿ ಇತ್ತು, ಡೆಲ್ಲಿ ಈಗಲೂ ಇದೆ. ಆದರೆ 20 years ಬ್ಯಾಕ್ ಬ್ಯಾಂಗ್ಳೂರು ಅಂತ ಸೆಂಟರ್ಸ್ ಎಲ್ಲ ಅಂತ ಹೆಚ್ಚಿದಾಗಿ ಡೆವಲಪ್ ಆಗಿರಲಿಲ್ಲ UPSC ಪ್ರಿಪ್ರೇಷನ್ಗೋಸ್ಕರ. ಅಲ್ಲಿ ಹೋಗಿ ನೋಡಿದಾಗ ಕರ್ನಾಟಕದಿಂದ ಬಂದಿದ್ದಂತಹ ಪ್ರಿಪ್ರೇಷನ್ಸ್ ಮಾಡಲಿಕ್ಕೆ, ಸೆಲೆಕ್ಷನ್ಸ್ ಎರಡನೇ ಮಾತು, ಪ್ರಿಪ್ರೇಷನ್ ಮಾಡಲಿಕ್ಕೆ ಕರ್ನಾಟಕದಿಂದ ಬಂದಂತಹ ವಿದ್ಯಾರ್ಥಿಗಳ ಪೈಕಿ ಅವರ ಪರ್ಸೆಂಟೇಜ್ ನೋಡಿದ್ರೆ ಭಾಳಷ್ಟು ಕಡಿಮೆ ಇತ್ತು ನಂಬರ್ಸ್. ಹೆಚ್ಚಿನದಾಗಿ ಹೈಯೆಸ್ಟ್ ಅಂದರೆ UP, ಬಿಹಾರ್ ಬಿಟ್ಟರೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ಕಡೆಯವ್ರು ಬರ್ತಾಯಿದ್ರು. ಸೆಲೆಕ್ಷನ್ಸ್ ಅಂದರೆ ಸೆಲೆಕ್ಷನ್ ಆಗಬೇಕು ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕು ತಾನೆ, ಎಕ್ಸಾಮ್ ಬರೆದ್ರೆ ತಾನೇ ಸೆಲೆಕ್ಷನ್ ಆಗೋದು. ಸೊ ಪಾರ್ಟಿಸಿಪೇಷನ್ ಅಂದರೆ ಪ್ರಿಪ್ರೇಷನ್ನೇ ಭಾಳ ಕಡಿಮೆ ಇತ್ತು. ಹಾಗಾಗಿ ಇಲ್ಲಿ ಒಂದು ಬೇಸಿಕ್ ಅವೇರ್ನೆಸ್ನ ಕೊಟ್ಟು ಅದ್ರ ಬಗ್ಗೆ ಹಲವಾರು ವರ್ಕ್ಶಾಪ್ನ ಈ ಥರ ಮಾಡಿ ನಿಮ್ಮನ್ನ ಮೋಟಿವೇಟ್ ಮಾಡಿ, ಫಸ್ಟ್ ಆಫ್ ಆಲ್ ಒಂದು ಏನು ಬರೀಲಿಕ್ಕೆ ಎಕ್ಸಾಮ್ನ ಬರೀಬೇಕು, ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಒಂದು ಮನಸ್ಥಿತಿಯನ್ನು ತರ್ತಾ ಇರೋದಕ್ಕೋಸ್ಕರ ನಾನು ಪ್ರಮುಖವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ನಿಮಗೂ ಸಹ ಅಭಿನಂದನೆಗಳು. ಏನು ಧೈರ್ಯ ಮಾಡಿ ಬರೀತಾ ಇದ್ದೀರ, ಬರೀಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಅದಕ್ಕೋಸ್ಕರ ಅಭಿನಂದನೆಗಳು. ಏನಕ್ಕೆ ಅಂದರೆ ಸಾಮಾನ್ಯವಾಗಿ UPSC ಎಕ್ಸಾಮ್ಸ್ ಅಂತ ಹೇಳಿದ್ರೆ, UPSC KPSC ಎಕ್ಸಾಮ್ಸ್ ಅಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ವಿಲ್ ಹ್ಯಾವ್ ದಟ್ ಕಾಂಪ್ಲೆಕ್ಸ್. ಏನಂತ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ನಮ್ಮಂಥವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇದೆಯಾ. ನಾನು ಫೇಸ್ ಮಾಡಿದ್ದೀನಿ ಅದನ್ನು. ನಾನೇ ವೈಯಕ್ತಿಕವಾಗಿ ಫೇಸ್ ಮಾಡಿರೋದಕ್ಕಿಂತ ಬೇರೆಯವ್ರು ಹೇಳಿದ್ದಾರೆ. ಯಾಕೆ ನಾನು ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿರಲಿಲ್ಲ. ನಾನು UPSC ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸ್ಕೊಂಡು ನಾನು ಡೆಲ್ಲಿಗೆ ಹೋದೆ. 1 ವರ್ಷ ನಾನು ಮಣಿಪಾಲ್ ಹಾಸ್ಪಿಟಲ್ ಕೆಲಸ ಮಾಡಿ ಡೆಲ್ಲಿಗೆ UPSC ಪ್ರಿಪ್ರೇಷನ್ಸ್ಗೆ ಹೋದೆ. ಫ್ರೆಂಡ್ಸ್ ಜೊತೆ ಇದು ಆಂಬಿಯನ್ಸ್ ಇರಬೇಕು, ಎನ್ವೈರ್ಮೆಂಟಲ್ ಪ್ರಿಪ್ರೇಷನ್ಸ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಹೋದೆ. ಯಾಕೆ ಕೋಚಿಂಗ್ ಯಾವುದು ತೊಗೊಂಡಿರಲಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದು ಆ ಒಳ್ಳೆ ವಾತಾವರಣದಲ್ಲಿ ಕಾಂಪಿಟೇಟಿವ್ ಎನ್ವೈರ್ಮೆಂಟಲ್ಲಿ ಕೂತ್ಕೊಂಡು ಓದಬೇಕು ಅಂತ ಹೇಳ್ಕೊಂಡು ಹೋಗಿದ್ದೆ. ತುಂಬ ಲಿಮಿಟೆಡ್ ನಂಬರ್ಸ್, ತುಂಬ ನೀಡ್ ಟು ನೋ ಬೇಸಿಸಲ್ಲಿ ಅಷ್ಟು ಜನಕ್ಕೆ ಮಾತ್ರ ಹೇಳ್ಕೊಂಡು ಹೋಗಿದ್ದೆ. ಭಾಳಷ್ಟು ಜನ ಏನು ಅಂದ್ಕೊಂಡಿದ್ರು ಅಂದರೆ ನಾನು MD ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಹೋಗಿದ್ದೀನಿ ಅಂದ್ಕೊಂಡಿದ್ರು. ಆದರೆ ಯಾರಿಗೆ ಕೆಲವರು ಗೊತ್ತಾಯಿತು, ಅವ್ರು ಹೇಳ್ತಾ ಇದ್ರು ನಮ್ಮಂಥವ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, MBBS ಮಾಡಿ MD ಮುಗಿಸ್ಕೊಂಡು ಇಲ್ಲೇ ಹೋಗ್ಬೋದಾಗಿತ್ತಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಹಾಗಾಗಿ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಧ್ಯ ಎಲ್ಲರ ಕೈಲೂ ಸಾಧ್ಯ ಇದೆ. ಅಂದರೆ ಅದಕ್ಕೆ ಮನಸ್ಥಿತಿ ಬೇಕು, ಡೆಡಿಕೇಶನ್ ಬೇಕು, ಡಿಸಿಪ್ಲಿನ್ ಬೇಕು. ಹಾಗಾಗಿ ಮೊದಲನೇದಾಗಿ ಏನು ನೀವು ಒಂದು ಈ ಥರ ಎಕ್ಸಾಮ್ಸ್ಗೋಸ್ಕರ ಪ್ರಿಪ್ರೇಷನ್ ಮಾಡಲಿಕ್ಕೆ ಅಂದ್ಕೊಂಡು ಬಂದಿದ್ದೀರಾ. ಹಾಗಾಗಿ ಒಂದು ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಎಕ್ಸಾಮು ಪ್ರಿಪ್ರೇಷನ್ಸ್ ನಿಮಗೆ ಆ ಲೆವೆಲ್ ಆಫ್ ಕಾಂಪಿಟೇಷನ್ ಗೊತ್ತಿರಬೇಕು. ಯಾರಾದ್ರೂ ಹೇಳ್ತೀರಾ ಅಪ್ರಾಕ್ಸಿಮೇಟ್ಲಿ UPSCಗೆ ಎಷ್ಟು ಜನ ಅಪ್ಲಿಕೇಶನ್ಸ್ ಆಗ್ತಾರೆ ಅಂತ? ಅಪ್ರಾಕ್ಸಿಮೇಟ್ಲಿ ಈಗ ನಾವು ಬರೀಬೇಕಾದ್ರೆ ಒಂದು 4 to 5 lakhs ಬರ್ತಾ ಇತ್ತು. ಈಗ ಎಷ್ಟು ಜನ ಇರ್ಬೋದು? 10-12 lakhs ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಆಯ್ತಾ? ಸೊ ಈವನ್ ಇಫ್ ಯು ಟೇಕ್ ಆಯಿತು 50% ಮಾತ್ರ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ಇಟ್ಕೊಂಡ್ರು 5 lakhs ಆಗುತ್ತೆ. ಹೌದಾ? ಒಂದಿದ್ರಲ್ಲಿ IAS IPS ಆಯಿತು, ಎಲ್ಲ ಸರ್ವಿಸ್ ಸೇರಿಸಿ ಒಂದು 500-600 ಡಿಪೆಂಡ್ಸ್, ಒಂದು ಸಮ್ವೇರ್ ಬಿಟ್ವೀನ್ 500 to 1200 ಬರುತ್ತೆ. ಡಿಫ್ರೆಂಟ್ ಅಬೌಟ್ 20-25 ಸರ್ವಿಸ್ ಸೇರಿಸಿ ನೀವು IAS IPS ಫಾರಿನ್ ಸರ್ವಿಸ್ IRS ಇಷ್ಟು ತೊಗೊಂಡ್ರೆ, 5 ಸರ್ವಿಸ್ ತೊಗೊಂಡ್ರೆ ಸಾಮಾನ್ಯವಾಗಿ ಇವು ಆಸ್ಪೈರ್ ಫಾರ್ ದಿಸ್. ಹೌದಲ್ವಾ? UPSC ಬರೀಬೇಕಾದ್ರೆ IAS IPS ಅಂದ್ಕೊಂಡೇ ಮಾಡ್ತೀವಿ, ಅಥವಾ IRS ಆಗ್ಬೋದು ಅಂತ ಅನ್ಕೋತೀವಿ. ಹೋಗ್ತಾನೆ ರೈಲ್ವೆ ಸರ್ವಿಸ್ ಆಗಬೇಕು ಅಂತ ಯಾರು ಬರಲ್ಲ. ಆದರೆ ಇಟ್ಸ್ ಎ ಗುಡ್ ಸರ್ವಿಸ್, ನಾನು ಇಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಯೋಚನೆ ಮಾಡಿ ಎಕ್ಸಾಮ್ ಬರೀಬೇಕಾದ್ರೆ ಯಾವ ಸರ್ವಿಸ್ ಆಗಬೇಕು ಅಂತ ಬರೆಯೋದು? IAS ಅಥವಾ IPS, ಫಾರಿನ್ ಸರ್ವಿಸ್ ಆರ್ IRS ಸಮ್ಟೈಮ್ಸ್. ಇವೆಲ್ಲ ಸೇರಿಸೋದು ಈಗ 5 ಸರ್ವಿಸ್ ಸೇರಿಸ್ಕೊಂಡ್ರೆ ಜಾಸ್ತಿ ಅಂದರೆ 500 ಪೋಸ್ಟ್ ಬರ್ಬೋದು. ಹೌದಾ? ಅಪ್ರಾಕ್ಸಿಮೇಟ್ಲಿ ಈಚ್ 500 ವೇಕೆನ್ಸೀಸ್ ಬರೋದು ಈಚ್ ಇಯರ್. ಸರಿನಾ? ಇಷ್ಟಿರುತ್ತೆ ಕಾಂಪಿಟೇಷನ್. ಈಗ 5 ಲಕ್ಷ ಜನದಲ್ಲಿ 500 ಜನ ಆಗಬೇಕು ಅಂದ್ರೆ ಎಷ್ಟು? ವಾಟ್ ಇಸ್ ದ ರೇಷಿಯೋ? ಎಷ್ಟಿದೆ? ಯಾರು ಹೇಳ್ತಾ ಇಲ್ಲ.
ಅಲ್ಲ 1:1000 ಅಲ್ವಾ? ಹೌದಾ ಇಲ್ವಾ? 1000 ಜನ ಬರೆದ್ರೆ ಈಗ 1 ಲಕ್ಷಕ್ಕೆ ಎಷ್ಟು ಜನ? 100 ಜನ. ಎಷ್ಟಾಯ್ತು 1 ಲಕ್ಷಕ್ಕೆ 1 ಜನ ಅಂದರೆ? 100 ಜನ ಅಂದರೆ 1/1000. ಹೌದು ತಾನೆ? 5 ಲಕ್ಷಕ್ಕೆ 500 ಅಂದ್ರೆ ಎಷ್ಟು ಜನ ಆಯ್ತು? ಎಷ್ಟು ರೇಷಿಯೋ ಎಷ್ಟು ಬರ್ತಾ ಇದೆ? ಕನ್ವಿನ್ಸ್ ಆಗ್ತಿಲ್ಲ ಅದಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ ನಾನು. 1,000 ಜನಕ್ಕೊಂದು. ಹೌದಾ ಇಲ್ವಾ? ಇನ್ನೂ ಜಾಸ್ತಿ ಆಗ್ತಾ ಇದೆಯಾ? ನೀವು IAS IPS ತಗೊಂಡ್ರೆ ಇಟ್ ವಿಲ್ ಬಿ ರಫ್ಲಿ, ನಾನು ಹೇಳ್ತಾ ಇರೋದು ಬರೀ 10,000, ಸಾಮಾನ್ಯ 12,000 13,000 ಅಪ್ಲಿಕೆಂಟ್ಸ್ ಇರ್ತಾರೆ. ಅದರಲ್ಲಿ 12-13 ಲಕ್ಷ ಅಪ್ಲಿಕೆಂಟ್ಸ್ ಇರ್ತಾರೆ. ಅದರಲ್ಲಿ 1-2 ಲಕ್ಷ ಬರೀದೇ ಇರ್ಬೋದು, 10 ಲಕ್ಷ ಬರೀತಾರೆ ಅಂತ ಇಟ್ಕೊಂಡ್ರು, ಈವನ್ ಇಫ್ ಯು ಟೇಕ್ ಓನ್ಲಿ 50% ಆಫ್ ದೆಮ್ ಆರ್ ಸೀರಿಯಸ್. ಅದನ್ನು ಹೇಳಿ ನಾನು ಹೇಳ್ತೇನೆ, 50% ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಲ್ಲಿ ಅದರಲ್ಲಿ ನೀವು IAS IPS ಆಗಬೇಕು ಅಂದರೆ ಇಟ್ ವಿಲ್ ಬಿ ಓವರ್ ಆಲ್ ಟಾಪ್ 5 ಸರ್ವಿಸ್ ತಗೊಂಡ್ರೆ 1,000ಕ್ಕೆ ಒಬ್ಬರು ಆಗ್ತಾರೆ. ಆಯ್ತಾ? ಬರೀ IAS IPS ಆ ಥರ ನೀವು ತಗೋಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಬೌಟ್ 2,000-2,500 ಜನಕ್ಕೆ ಕ್ಯಾಂಡಿಡೇಟ್ಸ್ಗೆ 1 ಕ್ಯಾಂಡಿಡೇಟ್. ಸೊ ನೀವೇನಿಷ್ಟು ಜನ ಕ್ಲಾಸ್ ಇದ್ದೀರಾ? 200 ಮೆಂಬರ್ಸ್ ಇರಬೇಕಲ್ಲ? 200. ಇಂಥದ್ದು 5 ಕ್ಲಾಸ್ ತಗೊಂಡ್ರೆ ಒಬ್ರು. ಹೌದಾ? ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದ ಲೆವೆಲ್ ಆಫ್ ಕಾಂಪಿಟೇಷನ್ ಇರೋದು, ಎಷ್ಟು ಸೀರಿಯಸ್ ಆಗಿ ನೀವು ಇರಬೇಕು, ಎಷ್ಟು ಸೀರಿಯಸ್ ಆಗಿ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ನಾನು ಎದುರಿಸ್ತಾ ಇಲ್ಲ ಇದನ್ನ. ಯು ಶುಡ್ ನೋ ದ ರಿಯಾಲಿಟಿ. ಆ ರಿಯಾಲಿಟಿಗೆ ತಕ್ಕಂಗೆ ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಮಾಡಬೇಕು ನೀವು. ಆಯ್ತಾ? ಹಾಗೆ ಆಗುತ್ತೆ. ಅಂದರೆ ಅದಕ್ಕೆ ತಕ್ಕನಾದ ನೀವು ಎಫರ್ಟ್ಸ್ನ ಮಾಡಿದ್ರೆ ಹಾಗೆ ಆಗುತ್ತೆ. ಹಾಗಾಗಿ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ಯು ಶುಡ್ ಬಿ ಸೀರಿಯಸ್ ಅಬೌಟ್ ದಿಸ್. ಸ್ಪೆಷಲಿ UPSC ಎಕ್ಸಾಮ್ಸ್ಗೆ ಯಾರಾದರೂ ಬರೀತಾ ಇದ್ರು ಅಂತ ನೀವು ಯಾರ್ಯಾರು ಬರೀಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಡೋಂಟ್ ಹ್ಯಾವ್ ಎ ಸೆಕೆಂಡ್ ಥಾಟ್. ಸೆಕೆಂಡ್ ಥಾಟ್ ಅಂದರೆ ನಾನಿಲ್ಲೊಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಓದ್ಬಿಡ್ತೀನಿ. ಆಗಿರೋರು ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವರು ಕೆಲಸ ಮಾಡ್ಕೊಂಡು ಆಗಿರೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕನ್ಸಿಡರಿಂಗ್ ದ ಲೆವೆಲ್ ಆಫ್ ಕಾಂಪಿಟೇಷನ್ ಯು ಶುಡ್ ಬಿ ಎಕ್ಸ್ಟ್ರೀಮ್ಲಿ ಸೀರಿಯಸ್. ನನ್ನ ಸಿನ್ಸಿಯರ್ ಸಜೆಷನ್, ಹಾಫ್ ಹಾರ್ಟೆಡ್ ಅಟೆಂಪ್ಟ್ ಮಾಡೋಂಥವ್ರು ಯಾರು ಇದ್ದರೆ ದಯವಿಟ್ಟು ಇಲ್ಲೇ ಡ್ರಾಪ್ ಔಟ್ ಆಗಬೇಕು. ಇಟ್ಸ್ ಇಂಪಾರ್ಟೆಂಟ್. ಯಾರು ಬೇಕಾದರೂ ಮಾಡ್ಬೋದು. ಈಗ ನಾನು ಒಂದು ಹಳ್ಳಿಯಿಂದ ಬಂದಿದ್ದೀನಿ, ನಿಮ್ಮನ್ನೆಲ್ಲರೂ ನೋಡಿ ಜಾಸ್ತಿ ಆಗಿ ನೀವು ಹಳ್ಳಿಯಿಂದ ಬ್ಯಾಕ್ಗ್ರೌಂಡ್, ವಿಲೇಜ್ ಬ್ಯಾಕ್ಗ್ರೌಂಡಿಗೆ ಬಂದಿರೋದು ನನಗೂ ಅನಿಸ್ತಾ ಇದೆ. ಹೌದಲ್ವಾ? ಯಾರು ಬೇಕಾದರೂ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಕಮಿಟ್ಮೆಂಟ್. ಹಾಫ್ ಹಾರ್ಟೆಡ್ ಅಟೆಂಪ್ಟ್ಗೆ ದೇರ್ ಇಸ್ ನೋ ಚಾನ್ಸ್, ದೇರ್ ಇಸ್ ನೋ ಸ್ಕೋಪ್. ಹಾಗಾಗಿ ದಯವಿಟ್ಟು ಬಿ ವೆರಿ ಸೀರಿಯಸ್. ಫಸ್ಟ್ ಆಫ್ ಆಲ್ ಏನು ಇದ್ರೊಳಗೆ ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ, ನಾರ್ಮಲಿ ಹೇಳ್ತಾರೆ ಯು ಏಮ್ ದ ಸ್ಕೈ, ಏಮ್ ಫಾರ್ ದ ಸ್ಕೈ, ಅಟ್ ಲೀಸ್ಟ್ ಯು ಲ್ಯಾಂಡ್ ಅಟ್ ದ ಟಾಪ್ ಆಫ್ ದ ಟಾಲೆಸ್ಟ್ ಟ್ರೀ. ಹಾಗೆ ನೀವು ಯೋಚನೆನ, ಬಿಗ್ಗೆಸ್ಟ್ ಯೋಚನೆ ಅಂದರೆ ಇದನ್ನ ಡ್ರೀಮ್ಸ್ನ ನೀವು ಮಾಡಬೇಕಾಗ್ತದೆ, ಭಾಳಷ್ಟು ಎತ್ತರಕ್ಕೆ ಹೋಗಬೇಕು ಅಂತ. ಸಾಕಷ್ಟು ಸಂದರ್ಭಗಳೇನಾಗುತ್ತೆ, ಈವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಮೇಕ್ UPSC, ಬಟ್ ಡೆಫಿನೆಟ್ಲಿ ದೇರ್ ಆರ್ ಸೆಕೆಂಡ್ ಆ್ಯಂಡ್ ಥರ್ಡ್ ಬೆಸ್ಟ್ ಆಪ್ಷನ್ಸ್ ಇದ್ದೇ ಇರುತ್ತೆ. ನಾನು ಭಾಳ ಜನ ನೋಡಿದ್ದೀನಿ, ನನ್ನ ಜೊತೆ UPSC ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದವರು. ಲೆವೆಲ್ ಆಫ್ ಕಾಂಪಿಟೇಷನ್ ಇದ್ದಾಗಿದ್ದಾಗ ಆ್ಯನ್ ಎಲಿಮೆಂಟ್ ಆಫ್ ಲಕ್, ಎಲ್ಲ ಟೈಮ್ ಲಕ್ ಅಂತ ಹೇಳೋದಿಲ್ಲ. ಎಲಿಮೆಂಟ್ ಆಫ್ ಲಕ್ ಅಂದ್ರೆ ಯಾವ ಥರ ಅಂತ ಹೇಳಿದ್ರೆ, ಯಾವುದೋ ನಿಮ್ಮ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿರೋ ಸಬ್ಜೆಕ್ಟ್ ಇರುತ್ತೆ, ಏರಿಯಾ ಇರುತ್ತೆ. ಆ ಏರಿಯಾದಲ್ಲಿ ಹೆಚ್ಚಿನದಾಗಿ ಕ್ವಶನ್ಸ್ ಬಂದರೆ ದಟ್ ಇಸ್ ಯುವರ್ ಲಕ್. ಲಕ್ ಅಂದರೆ ಓದ್ದೇ ಆಗೋಗ್ಬಿಡುತ್ತೆ ಅನ್ನೋದಲ್ಲ. ಎಲ್ಲರೂ ಓದಿರ್ತಾರೆ 10 ಸಬ್ಜೆಕ್ಟ್, ಸುಮ್ಮನೆ ಇಮ್ಯಾಜಿನರಿ ಆಗಿ ಹೇಳೋದು 10 ಸಬ್ಜೆಕ್ಟ್ಸ್ ಇದ್ರೆ ಯಾರೋ ಒಬ್ರು ಒಂದು 3 ಟಾಪಿಕ್ಸ್ ಅಲ್ಲಿ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಗುಡ್. ನೀವು ಚೂಸ್ ಮಾಡ್ಕೊಂಡು ಓದಿರಿ. ಆ 3 ಟಾಪಿಕ್ಸ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬಂದರೆ ಯು ವಿಲ್ ಬಿ ಲಕ್ಕಿ, ಯು ವಿಲ್ ಡೂ ವೆಲ್. ಅದೇ ಲಕ್ ಅಂದ್ರೆ, ಬೇರೆ ಇನ್ನೇನೇ ಲಕ್ ಅಂದ್ರಲ್ಲಿ. ಆಯ್ತಾ? ಹಾಗಾಗಿ ನೀವು ಈ ಪ್ರಿಪ್ರೇಷನ್ಸ್ನ ಮಾಡಬೇಕಾದ್ರೆ ಯಾವಾಗ್ಲೂ ಭಾಳ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ, ಡೆಡಿಕೇಶನ್ ಮಾಡಬೇಕಾಗ್ತದೆ, ಮತ್ತೆ ಆ ಡ್ರೀಮ್ ಮಾಡಬೇಕಾಗ್ತದೆ. ಡ್ರೀಮ್ ಮಾಡಿದಾಗ, ಹಾಗಾಗಿ ಸಾಕಷ್ಟು ಜನ ಆಗಲಿ ನಮ್ಮ ಆಫೀಸರ್ಸ್, ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಪ್ರಿಪ್ರೇಷನ್ಸ್ ಮಾಡಿದರು. ಮೇ ಬಿ ಎನ್ ಎಲಿಮೆಂಟ್ ಆಫ್ ಲಕ್ ಇರಲಿಲ್ಲ ಅವ್ರಿಗೆ, ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡಿದರು. ಈಗ ಕೆಲವು ಸಲ ಇಮ್ಯಾಜಿನ್ ಮಾಡಿರೋದು ಸೆಲೆಕ್ಷನ್ಸ್ ಆಗಿದ್ದಾರೆ ಅಂದರೆ ಆಗಿರೋರು ಮಾತ್ರಕ್ಕೆ ಇಂಟೆಲಿಜೆಂಟ್ ಅಂತಲ್ಲ, ನನಗಿಂತಲೂ ಇಂಟೆಲಿಜೆಂಟ್ ಇರೋರು ಸೆಲೆಕ್ಷನ್ ಆಗಿಲ್ದಿರೋರು ಇದ್ದಾರೆ. ಆಯ್ತಲ್ಲ? ಮೇ ಬಿ ಅವರಲ್ಲಿ ಸ್ವಲ್ಪ ಅಪ್ರೋಚಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಸ್ಮಾಲ್ ಮಿಸ್ಟೇಕ್ ಅಪ್ರೋಚಲ್ಲಿ ಆಗಿರ್ಬೋದು, ಆರ್ ಮೇ ಬಿ ದೇ ಮೇ ನಾಟ್ ಬಿ ಲಕ್ಕಿ. ಅವರು ಯಾವ ಏರಿಯಾ ಸ್ಟ್ರಾಂಗ್ ಇತ್ತು ಆ ಏರಿಯಾದಲ್ಲಿ ಕ್ವಶನ್ಸ್ ಬಂದಿಲ್ಲದೆ ಇರ್ಬೋದು, ಈ ಥರದೆಲ್ಲ ಇರುತ್ತೆ. ಬಟ್ ಇನ್ನೊಂದೇನೆಂದರೆ, ನೀವು UPSC ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪರೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಡೂ ಗುಡ್ ಸಮ್ ಏರಿಯಾಸ್ ಅಟ್ ಲೀಸ್ಟ್.
ಈಗ ನನ್ನ ಫ್ರೆಂಡ್ಸು ಜೊತೆ ಪ್ರಿಪ್ರೇಷನ್ಸ್ ಮಾಡ್ತಿದ್ದವರು ಈಗ ಸಪೋಸ್ ಒಂದು 50 ಜನ ನಾವು ಜೊತೆಲಿ ಇದ್ದೀವಿ ಅಂದರೆ ಒಂದು 5-6 ಜನ ಆಗಿದ್ದೀವಿ. ಉಳಿದವರೆಲ್ಲ ದೇರ್ ಪ್ಲೇಸ್ ಸಮ್ವೇರ್ ಇನ್ ಎ ಕಂಫರ್ಟೇಬಲ್ ವೇ. ಅಟ್ಲೀಸ್ಟ್ UPSC ಪ್ರಿಪೇರ್ ಮಾಡೋಕ್ಕೆ ಬಂದಿಲ್ಲ ಅಂದಿದ್ರೆ ಅವರು ಅಲ್ಲಿಗೂ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನೀವು ಸೀರಿಯಸ್ ಆಗಿ ಪ್ರಿಪ್ರೇಷನ್ಸ್ ಮಾಡಿದ್ರೆ ದೇರ್ ಇಸ್ ಡೆಫಿನೆಟ್ಲಿ ಎ ಸ್ಕೋಪ್. 100% ನೀವು UPSCನೇ ಮಾಡ್ಬೋದು, UPSC KPSCನೇ ಮಾಡ್ಬೋದು. ಅದಿಲ್ಲ ಅಂದ್ರೂ ವಿಲ್ ಬಿ ಎ ಬೆಟರ್ ಹ್ಯೂಮನ್ ಬೀಯಿಂಗ್, ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅಷ್ಟು ನಾಲೆಡ್ಜ್ ನೀವು ಅಕ್ಯುಮುಲೇಟ್ ಆಗುತ್ತೆ, ಲೋಕಜ್ಞಾನ ಗೊತ್ತಾಗುತ್ತೆ, ನಾಲೆಡ್ಜ್ ಇರುತ್ತೆ, ಯು ವಿಲ್ ಡೂ ಬೆಟರ್ ಇನ್ ಲೈಫ್ ಆಲ್ಸೋ. ಆಯಿತಾ? ಹಾಗಾಗಿ ನೀವು ಪ್ಲೀಸ್ ಏನು ನೀವು ಇಲ್ಲಿ ಬಂದಿದ್ದೀರಾ ಅದನ್ನು ಇದೇ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿರಿ. ಇದ್ರ ಜೊತೆಗೆ ಒಂದು ಸೆಲ್ಫ್ ಬಿಲೀಫ್ ಇರಬೇಕು. ನಾನು ಆಗಲೇ ಹೇಳ್ದಂಗೆ ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅನ್ನೋದು ಯಾವುದೂ ಥಾಟ್ ಬರಬಾರ್ದು. ಅದರ ನಂತರ ಈ ಕಾಂಪಿಟೇಷನ್ ಇರೋದ್ರಿಂದ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ ವೇ, ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಇನ್ ದ ಸೆನ್ಸ್ ಡಿಸಿಪ್ಲಿನ್ ಅಂದರೆ ಏನು ಹೇಳಿದ್ರೆ, ಕೆಲವರು ನಾವು ಅಬ್ಸರ್ವ್ ಮಾಡಿದ್ದೀವಿ, ಒಂದು ದಿವಸ 16 hours ಓದ್ತಾರೆ, 18 hours ನಿದ್ದೆಗೆ ಓದ್ಬಿಡ್ತಾರೆ, 3 ದಿವಸ ಓದೋದಿಲ್ಲ. ದಟ್ಸ್ ನಾಟ್ ರಿಕ್ವೈರ್ಡ್. ಅಕಾರ್ಡಿಂಗ್ ಟು ಮೀ, ಇಫ್ ಯು ಅಬೌವ್ ಅವರೇಜ್ ಇಂಟೆಲಿಜೆನ್ಸ್ ಆರ್ ಡಿಸೆಂಟ್ ಇಂಟೆಲಿಜೆನ್ಸ್ ಇದ್ದರೆ 12 hours ಆಫ್ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್. ನಿದ್ದೆ ಮಾಡಲೇಬೇಕು. ನೀವು ನಿದ್ದೆ ಮಾಡದೆ ಓದಿದ್ರೆ 1 ದಿವಸ 2 ದಿವಸ ಓದ್ಬೋದು, ತಲೆ ಹಾಳಾಗ್ಬಿಡ್ತದೆ. ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಲಾಂಗ್ ಟರ್ಮಲ್ಲಿ ಇದಾಗಲಿಕ್ಕೆ ನೀವು ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನೀವು ಥಾಟ್ ಪ್ರೊಸೆಸ್ ಇರಬೇಕು, ಮೆಮೊರಿ ಚೆನ್ನಾಗಿರಬೇಕು, ನೀವು ಓದಿದ್ದು ಅಸಿಮಿಲೇಟ್ ಆಗಬೇಕು. ಅಸಿಮಿಲೇಟ್ ಆಗಿ ಮತ್ತೆ ಅದನ್ನು ನೀವು ಎಕ್ಸಾಮಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕು ಅಂದರೆ ಯು ಶುಡ್ ಟೇಕ್ ಅಡಿಕ್ವೇಟ್ ರೆಸ್ಟ್. 7 to 8 hours ಡೆಫಿನೆಟ್ಲಿ ರೆಸ್ಟ್ ಮಾಡಲೇಬೇಕು. ನಿದ್ದೆಗೆಟ್ಟು ಓದೋದು ಇಸ್ ನಾಟ್ ಎ ಸೊಲ್ಯೂಷನ್. ಇಟ್ ಈಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. ಆ್ಯಾವ್ರೇಜ್ 12 hours a day, ಈಸಿಲಿ ಒಂದು 7 to 8 hours ನಿದ್ದೆ ಮಾಡಿಕೊಂಡು, ಜೊತೆಗೆ ಯು ಶಲ್ ಹ್ಯಾವ್ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ. ಯು ಶುಡ್ ಹ್ಯಾವ್ ಗುಡ್ ಹೆಲ್ತ್. ಅಟ್ಲೀಸ್ಟ್ ಒಂದು ಬೇಸಿಕ್ ವಾಕಿಂಗು, ಎಕ್ಸಸೈಸು, ಜಿಮ್ಗೆ ಹೋಗೋ ಅವಕಾಶ ಇದ್ದರೆ ಅಕ್ಕಪಕ್ಕದಲ್ಲಿ ಹೋಗುವಂಥದ್ದು ಅದನ್ನು ಮಾಡಬೇಕಾಗ್ತದೆ. ಯು ಶುಡ್ ಬಿ ಫಿಟ್ ಎನಫ್ ಟು ಥಿಂಕ್ ವೆಲ್. ನೀವು ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಮೆಂಟಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ. ಜೊತೆಗೆ ಸಾಕಷ್ಟು ಸ್ಟ್ರೆಸ್ ಬರ್ತದೆ ಇದರಲ್ಲಿ. ಈ ಈ ಸೈಕಲಲ್ಲಿ ಹೋದರೆ ಇಟ್ ಮಾಡಿಫೈಸ್ ಯುವರ್ ಪರ್ಸನಾಲಿಟಿ ಪಾಸಿಟಿವ್ಲಿ. ಅಷ್ಟು ಸ್ಟ್ರೆಸ್ ಇರುತ್ತೆ, ಅದನ್ನು ನೀವು ಓವರ್ಕಮ್ ಮಾಡ್ಲಿಕ್ಕೆ ಆಗ್ತಾ ಇದ್ರೆ ಇಟ್ ವಿಲ್ ಬಿ ಇಟ್ ಈಸ್ ಎ ಸೈಕಲ್ ವೇರ್ ಇಟ್ ವಿಲ್ ಗ್ರೈಂಡ್ ಯು ವೆಲ್. ಒಂದು ಮನುಷ್ಯನಾಗಿ ಮಾಡುತ್ತೆ. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಮತ್ತು ಮಧ್ಯದಲ್ಲಿ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತೀರಾ, ಆ ಪ್ರೆಷರ್ಸು, ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಹಾಗಾಗಿ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಂಡರ್ಗೋ ಲಾಟ್ ಆಫ್ ಸ್ಟ್ರೆಸ್. ನಾನು ಆಲ್ಸೋ ಅಂಡರ್ಗೋ ಲಾಟ್ ಆಫ್ ಸ್ಟ್ರೆಸ್. ಹಾಗೆ ಅದನ್ನು ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ಮಿ ಬಿಗ್ಗೆಸ್ಟ್ ಸ್ಟ್ರೆಸ್ ಬಸ್ಟರ್ ಅಂದರೆ ಏನು? ಫಿಸಿಕಲ್ ಆ್ಯಕ್ಟಿವಿಟಿ. ನೀವು ಒಳ್ಳೆ ಎಕ್ಸಸೈಸ್ ಮಾಡಿ ಒಂದು ರನ್ನಿಂಗ್ ಮಾಡ್ಕೊಂಡು ಬಂದರೆ ಒಂದು 1/2 hour 45 minutes, ದಟ್ ಇಟ್ ಸೆಲ್ಫ್ ಇಸ್ ಎ ಗುಡ್ ಸ್ಟ್ರೆಸ್ ಬಸ್ಟರ್. ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಮತ್ತು ಕನ್ಸಿಸ್ಟೆನ್ಸಿ ಅಂದರೆ ಮಿನಿಮಮ್ 12 hours a day, ಕನ್ಸಿಸ್ಟೆನ್ಸಿ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇದ್ರ ಜೊತೆಗೆ ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಯಾರಿಗಾದರೂ ಇಫ್ ಯು ಆರ್ ವೆರಿ ಇಂಟೆಲಿಜೆಂಟ್ ಅಂಡ್ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿ ಫಸ್ಟ್ ಅಟೆಂಪ್ಟ್ ನೋಡಿದ್ರೆ ವೆರಿ ಗುಡ್. ಬಟ್ ಫಸ್ಟ್ ಅಟೆಂಪ್ಟಲ್ಲಿ ಆಗೋ ಸಾಧ್ಯತೆ ಸ್ವಲ್ಪ ಕಡಿಮೆ. ಯಾರು ವುಡ್ ಹ್ಯಾವ್ ಪ್ರಿಪೇರ್ಡ್, ಸಪೋಸ್ ಅವ್ರ ಮನೆಯಲ್ಲೇ ಯಾರೊಬ್ಬರು IAS IPS ಆಫೀಸರ್ ಇರ್ತಾರೆ, ಅವಾಗಿಂದ ಮೋಟಿವೇಶನ್ ಇರುತ್ತೆ. ಸಾಮಾನ್ಯವಾಗಿ 10th ಇದ್ದಾಗ PUC ಇದ್ದಾಗ ಅವಾಗಿಂದಲೇ ಪ್ರಿಪ್ರೇಷನ್ ಶುರು ಮಾಡಿರ್ತಾರೆ. ಅವ್ರು ಡಿಗ್ರಿ ಅಂದ ತಕ್ಷಣ ಸಾಕಷ್ಟು ಜನ ಫಸ್ಟ್ ಅಟೆಂಪ್ಟಲ್ಲಿ ಮಾಡ್ತಾರೆ, ಆಗ್ಬೋದು. ನಿಮ್ಮಲ್ಲೂ ಕೆಲವರು ಮಾಡ್ಬೋದು ಸಾಧ್ಯ ಆದರೆ ನೀವು ಅಷ್ಟು ಎಫರ್ಟ್ಸ್ ಮಾಡಿದ್ರೆ. ಆದರೆ ಮೆಂಟಲಿ ಯು ಶುಡ್ ಬಿ ರೆಡಿ ಟು ಅಟ್ಲೀಸ್ಟ್ 3 to 4 attempts. ಒಂದೇ ಅಟೆಂಪ್ಟ್ ಆಗಬೇಕು ಅಂದರೆ ಇಟ್ ಮೇ ಬಿ ಡಿಫಿಕಲ್ಟ್. ಹಾಗಾಗಿ ಬಿ ಮೆಂಟಲಿ ಪ್ರಿಪೇರ್ ಟು ಸ್ಪೆಂಡ್ ಅಟ್ಲೀಸ್ಟ್ 3 to 4 years. ಒಂದೇ ವರ್ಷಕ್ಕಾದರೆ ಭಾಳ ಸಂತೋಷ. ಲಾಂಗ್ ಇನ್ನಿಂಗ್ಸ್ ಪ್ಲೇ ಮಾಡೋದಕ್ಕೆ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್. ಯಾರಾದರೂ ಒಂದು ಅಟೆಂಪ್ಟ್ ಬರ್ಕೊಡ್ತೀನಿ, ಒಂದೇ ಅಟೆಂಪ್ಟಲ್ಲಿ ಆಗ್ಬಿಟ್ಟಿಲ್ಲ ಬಿಟ್ಬಿಡ್ತೀನಿ ಅಂದರೆ ಮೈ ಸಜೆಷನ್ ಈಸ್ ನಾಟ್ ಟು ಟೇಕ್ ಎಕ್ಸಾಮ್ಸ್. ಯು ಶುಡ್ ಬಿ ಪ್ರಿಪೇರ್ಡ್ ಅಟ್ಲೀಸ್ಟ್ 2 attempts, 3 attempts, 4 attempts ಮಾಡೋಷ್ಟು ಅಷ್ಟನ್ನ ಥಾಟ್ ಪ್ರೊಸೆಸ್ ನೀವು ಇಟ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತು ಯು ಶುಡ್ ಹ್ಯಾವ್ ಎ ಸ್ಮಾಲ್ ಗುಡ್ ಗ್ರೂಪ್, ಲೈಕ್ ಮೈಂಡೆಡ್ ಪೀಪಲ್. ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ದಿಸ್ ಎಕ್ಸಾಮ್. UPSC ಎಕ್ಸಾಮ್ ಅಂದರೆ ನಿಮಗೆ ಏನು ಓದ್ತೀರಾ ಈಕ್ವಲಿ ಇಂಪಾರ್ಟೆಂಟ್ ಇಸ್ ಏನು ಓದಬಾರ್ದು ಅಂತ. ಸಿ ಎನಿಥಿಂಗ್ ಅಂಡರ್ ದ ಸನ್. ಜನರಲ್ ಕರೆಂಟ್ ಅಫೇರ್ಸ್ ಅಂದರೆ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಏನು ಬೇಕಾದರೂ ಓದ್ಬೋದಲ್ಲ, ಎಥಿಕ್ಸ್ ಇರ್ಬೋದು, ಆ ಥರದಲ್ಲೆಲ್ಲ. ಹಾಗೆ ಯಾವುದನ್ನ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ ಓದೋದಿದೆಯಲ್ಲ, ಐಡೆಂಟಿಫೈ ಮಾಡಿ ಡಿಸಿಪ್ಲಿನ್ದಾಗಿ ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಈಸ್ ನಾಟ್ ಇಂಪಾರ್ಟೆಂಟ್, ಅದು ಆ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ.
ಹಾಗಾಗಿ ಓನ್ಲಿ ಒನ್ಸ್ ಯು ಆರ್ ಇನ್ ಎ ಗುಡ್ ಗ್ರೂಪ್ ಯು ಕೀಪ್ ಡಿಸ್ಕಸಿಂಗ್ ಥಿಂಗ್ಸ್. ಈಗ ನಾನು ಡೆಲ್ಲಿಲಿ ಇದ್ದಿದ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೋಚಿಂಗ್ ತಗೊಳ್ಳಿಲ್ಲ ಡೆಲ್ಲಿಲಿ ಹಾಕಿದ್ರು ಅಂದರೆ ಓನ್ಲಿ ಫಾರ್ ದೀಸ್ ಥಿಂಗ್ಸ್. ಫ್ರೆಂಡ್ಸ್ ಇರ್ತಾರೆ, ಡಿಸ್ಕಸ್ ಮಾಡ್ತೀವಿ. ಅಲ್ಲೆಲ್ಲ ಯಾವ ಥರ ಆಗ್ತದೆ, ನಾವು ಟೀ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡ್ರು ಟೀ ಅಂಗಡಿ ಹತ್ರ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಆಯ್ತಲ್ಲ. ಸೊ ದ ಹೋಲ್ ಇಕೋಸಿಸ್ಟಮ್ ಇಸ್ ಲೈಕ್ ದಟ್. ಟೀ ಅಂಗಡಿ ಇರ್ಬೋದು, ಒಂದು ಬುಕ್ ಸ್ಟೋರ್ ಇರ್ಬೋದು, ಬೇರೆಯಲ್ಲಿ ಅಕಾಮಿಡೇಷನ್ ಏರಿಯಾಗಳಿರ್ಬೋದು, ಇನ್ ಅಂಡ್ ಅರೌಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಆ ಇಕೋಸಿಸ್ಟಮ್ ಬಿಲ್ಡಪ್ ಆಗ್ಬಿಟ್ಟಿರುತ್ತೆ ಏನು UPSC ಎಕ್ಸಾಮ್ ಪ್ರಿಪರೇಷನ್ಸ್ಗೋಸ್ಕರ. ಹಾಗೆ ಎಲ್ಲೇ ಹೋದ್ರು ಯು ವಿಲ್ ಬಿ ಅಸಿಮಿಲೇಟಿಂಗ್ ಸಮಥಿಂಗ್. ಹಾಗಾಗಿ ಅದು ಒಂದು. ಎರಡನೇದಾಗಿ ಇಲ್ಲೋ ಎಷ್ಟು ಕ್ಯಾಂಡಿಡೇಟ್ಸ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಎಲ್ಲೋದ್ರೂ ಜನ ಅಲ್ಲಿ ಡೆಲ್ಲಿನಲ್ಲಿ ರಾಜೇಂದ್ರ ನಗರ್ ಒಂದಿದೆ, ವಜ್ರ ಮಾತಾಡಲ್ಲ ಇದಿರುವಂಥದ್ದು, JNU ಕ್ಯಾಂಪಸ್ಸು, IIT ಇದಿದೆ, ಆಯ್ತಲ್ಲ. ಈ ಯಾವುದು ಮುಖರ್ಜಿ ನಗರ್ ಆ ಕಡೆ ಹೋಗಿದೆ. ಯಾರು ಡೆಲ್ಲಿಗೆ UPSC ರಿಲೇಟೆಡ್ ಯಾರು ಹೋಗಿಲ್ಲ? ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಒಳ್ಳೆ ಸೆಂಟರ್ಸ್ ಇದೆ, ಹೋಗ್ಲೇಬೇಕು ಅಂತ ಏನಿಲ್ಲ. ಬಟ್ ಅವಾಗಿನ ಸಂದರ್ಭ ಆಗಿದ್ದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಒಂದು ಒಳ್ಳೆ ಗ್ರೂಪ್ ಮಾಡಿಕೊಂಡು 4 ಜನ 5 ಜನ 6 ಜನ ರೆಗ್ಯುಲರ್ ಇಂಟ್ರಾಕ್ಷನ್ ಮಾಡ್ಕೊಂಡು ಹೋಗುವಂಥದ್ದು. ಹ್ಯಾವ್ ಟು ಶೇರ್ ಏನಾದ್ರು ಒಂದು ಒಳ್ಳೆ ಕಾನ್ಸೆಪ್ಟ್ ಇದ್ದರೆ, ಥಾಟ್ಸ್ ಇದ್ದರೆ ನೀವು ಡಿಸ್ಕಸ್ ಮಾಡಿಕೊಂಡು ಶೇರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ ಕೆಲವು ಸಲ ಏನಾಗುತ್ತೆ, ಪಕ್ಕದವ್ರಿಗೆ ಹೇಳ್ಬಿಟ್ರೆ ಅವ್ರು ಕಲ್ತ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾರೆ ಕೆಲವರು. ಹೌದಾ? ನೀವು SSLC ಎಕ್ಸಾಮ್ ಬರೀತಾ ಇಲ್ಲ, PUC ಎಕ್ಸಾಮ್ ಬರೀತಾ ಇಲ್ಲ, ಇವಾಗ ನಾನು ಆಗಲೇ ಹೇಳ್ದಂಗೆ ಯು ಆರ್ ನಾಟ್ ಕಾಂಪಿಟಿಂಗ್ ವಿತ್ ಯುವರ್ ರೂಮ್ಮೇಟ್ ಆರ್ ಯುವರ್ ಫ್ರೆಂಡ್, ಯು ಆರ್ ಕಾಂಪಿಟಿಂಗ್ ವಿತ್ ರಿಮೈನಿಂಗ್ 5 lakh ಪೀಪಲ್. ಥಿಂಕ್ ಲೈಕ್ ದಟ್. ನೀವಿಬ್ಬರು 4 ಜನ ಇದ್ದರೆ ನೀವೇ ಕಾಂಪ್ಲಿಮೆಂಟ್ ಮಾಡಿಕೊಂಡು ಓದ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹೋದ್ರೆ ಆಲ್ ಆಫ್ ಯು ವಿಲ್ ಗೈನ್. ಮೊದಲನೇದಾಗಿ ಏನು ಯೋಚನೆ ಮಾಡಬೇಕು ಅಂದರೆ, ನೀವು 4 ಜನ ಗ್ರೂಪ್ ಇದೆ, ನೀವು 4 ಜನ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ಯು ಆರ್ ಕಾಂಪೀಟಿಂಗ್ ವಿತ್ 5 lakh ಪೀಪಲ್. ಆ 5 lakh ಪೀಪಲ್ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ನೀವು 4 ಜನ ಕೋಆರ್ಡಿನೇಟ್ ಮಾಡ್ಕೊಂಡು ಓದ್ಕೊಂಡು, ಇವ್ರು ಒಬ್ರು ಒಳ್ಳೆ ಟಾಪಿಕ್ ಒಂದು ಓದ್ತಾರೆ ಕರೆಂಟ್ ಅಫೇರ್ಸು, ಇನ್ನೊಬ್ರು ಇನ್ನೊಂದು ಟಾಪಿಕ್ ಓದ್ತಾರೆ, ಒಂದು 5 ನಿಮಿಷ ಡಿಸ್ಕಸ್ ಮಾಡ್ಕೋಬೇಕು. ಆ ಡಿಸ್ಕಸ್ ಮಾಡಿಕೊಂಡ್ರೆ ಯು ವಿಲ್ ಅಸಿಮಿಲೇಟ್ ಲಾಟ್ ಆಫ್ ಥಿಂಗ್ಸ್, ಯು ವಿಲ್ ಗೈನ್ ಲಾಟ್ ಆಫ್ ಥಿಂಗ್ಸ್. ಜೊತೆಗೆ ಮುಂದಕ್ಕೆ ಏನು ಯಾವ ಥರ ಓದ್ಬೋದು, ಯಾವ್ದು ಓದಬೇಕು ಯಾವ್ದು ಓದ್ಬಾರ್ದು ಡಿಸ್ಕಷನ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಒಳ್ಳೆ ಗ್ರೂಪ್ ಮಾಡ್ಕೊಳ್ಳೋಂಥದ್ದು, ಗುಡ್ ಲೈಕ್ ಮೈಂಡೆಡ್ ಪೀಪಲ್ನ, ಸೀರಿಯಸ್ ಕ್ಯಾಂಡಿಡೇಟ್ಸ್. ಆ 4-5 ಜನ ಗ್ರೂಪ್ ಇದ್ದಾಗ ಒಬ್ಬ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ ಆದರೂ ಮುಗಿದೋಯ್ತು, ಹೋಲ್ ಗ್ರೂಪ್ ದ ಎಫಿಷಿಯನ್ಸಿ ವಿಲ್ ಕಮ್ ಡೌನ್. ಹಾಗಾಗಿ ಒಳ್ಳೆ ಗ್ರೂಪ್ ಅಂತ ಏನು ಹೇಳ್ತೀನಿ, 4-5 ಮೆಂಬರ್ಸ್ ಆರ್ 6 ಮೆಂಬರ್ಸ್ ವಾಟ್ ಎವರ್ ಮಾಡ್ಕೊತಿರಲ್ಲ, ಯಾರನ್ನ ಚೂಸ್ ಮಾಡ್ಕೊಂಡು ಮಾಡ್ಕೊತೀರಿ, ದಟ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆಯಿತಾ? ಅಷ್ಟು ಮಾಡ್ಕೊಂಡು ಓದಿ. ಮತ್ತು ಯು ಹ್ಯಾವ್ ಟು ಕಲ್ಟಿವೇಟ್ ಲಾಟ್ ಆಫ್ ಗುಡ್ ಹ್ಯಾಬಿಟ್ಸ್. ಮೊಬೈಲ್ ಇದೆ, ಈಗ ದೇರ್ ಇಸ್ ಎ ಟ್ರೆಂಡ್. ಈಗ ನಮಗೂ ಸಾಕಷ್ಟು ಮೊಬೈಲ್ ನೋಡಬೇಕು ಅನಿಸುತ್ತೆ. ಮೊಬೈಲ್ ಅಡಿಕ್ಷನ್ ಆಗ್ತಾರೆ, ಇಟ್ಸ್ ಎ ವೆರಿ ಬ್ಯಾಡ್ ಥಿಂಗ್. ದಟ್ ಈಸ್ ದ ಫಸ್ಟ್ ಥಿಂಗ್ ವಿ ಶಾಲ್ ಕಮ್ ಔಟ್ ಆಫ್ ಇಟ್. ನೀವು ಸೀರಿಯಸ್ ಇದೆ, ನನ್ನ ಮೈ ಸಜೆಷನ್ ಯಾವುದು, ಈ ಫೇಸ್ಬುಕ್ಕು, ಟ್ವಿಟ್ಟರು, ಆಯಿತಾ, ಇನ್ಸ್ಟಾಗ್ರಾಮ್, ಆ ಅಕೌಂಟ್ನೇ ಇಟ್ಕೊಬೇಡಿ ನೀವು. ಮೈ ಸಜೆಷನ್ ಈಸ್ ನಾಟ್ ಟು ಹ್ಯಾವ್ ಇಟ್. ಸಿ ದೇರ್ ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನಿಟರ್ ಹೆಂಗೆ ಮಾಡ್ತವೆ ಅಂದರೆ, ಇಟ್ಸ್ ಎ ಸಾರ್ಟ್ ಆಫ್ ಅಡಿಕ್ಷನ್. ದೇ ಹುಕ್ ಯು ಇಂಟು ಎ ಥಿಂಗ್. ಒಂದ್ಸಲ ನೀವು ಅಬ್ಸರ್ವ್ ಮಾಡೋ, ರೀಲ್ಸ್ ಓಪನ್ ಮಾಡಿ ನೋಡಿದಿರಲ್ವಾ, ಶಾರ್ಟ್ಸು ರೀಲ್ಸ್ ಬರ್ತಾವಲ್ಲ, ಒಂದ್ಸಲ ಶುರು ಮಾಡಿದ್ರೆ ಸುಮ್ಮನೆ ಏನೋ ನೋಡೋಕೆ ಓಪನ್ ಮಾಡ್ತಾರೆ, ಗೊತ್ತಿದ್ದಾಗ ಅರ್ಧ ಗಂಟೆ ಮುಗಿಸ್ಬಿಟ್ಟಿರ್ತೀರಿ. ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಹಾಗಾಗಿ ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ದೋಸ್ ಥಿಂಗ್ಸ್. ಇಟ್ ಈಸ್ ಎ ಬಿಗ್ ಟೈಮ್ ಟೇಬಲ್. ನಾವಿದ್ದಾಗ ಅಷ್ಟು ಜಾಸ್ತಿ ಇರಲಿಲ್ಲ ಅವೆಲ್ಲ, ನಾವೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ. ನಾವು ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ಇಫ್ ಯು ಆರ್ ಸೀರಿಯಸ್ ಅಬೌಟ್ ಥಿಂಗ್, ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ಎನಿ ಆಫ್ ದ ಸೋಷಿಯಲ್ ಮೀಡಿಯಾ. ಅದ್ರ ಬದಲು ನಿಮಗೆ ಸಿಲೆಬಸ್ನೇ ಓದಿ ಬೇಜಾರಾಗ್ತಾ ಇದ್ರೆ, ಯಾವ್ದಾದ್ರು ಒಂದು ಗುಡ್ ಟಾಪಿಕ್ ಥರದ್ದು ಒಂದು ಯಾವ್ದಾದ್ರು ಒಂದು ಒಳ್ಳೆ ಬುಕ್ಸ್ನ ಐಡೆಂಟಿಫೈ ಮಾಡ್ಕೊಂಡು ಓದ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಬರುವಂಥದ್ದು, ಮೋಟಿವೇಟ್ ಆಗೋದ್ರೆ ಬುಕ್ಸ್ ಓದಿ, ದಟ್ಸ್ ಎ ಗುಡ್ ಥಿಂಗ್. ಪ್ಲೀಸ್ ಡೋಂಟ್ ಗೆಟ್ ಹುಕ್ಡ್ ಇನ್ ಟು ಗೋಯಿಂಗ್ ಥ್ರೂ ಸೋಷಿಯಲ್ ಮೀಡಿಯಾ ದಿಸ್ ಥಿಂಗ್. ಗೊತ್ತಾಯ್ತಾ? ಯಾರು ಮೊಬೈಲ್ಗೆ ಅಡಿಕ್ಷನ್ ಆಗ್ತೀರಿ, ನೀವು ಯು ವಿಲ್ ಡೆಫಿನೆಟ್ಲಿ ಬಿ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ದ ಎಕ್ಸಾಮ್ಸ್. ಇಟ್ ಕಿಲ್ಸ್ ಯುವರ್ ಅಟೆನ್ಷನ್ ಟೈಮ್. ಮುಂಚೆ ಅಬ್ಸರ್ವ್ ಮಾಡಿರಬೇಕು, ಮೂವಿ ನೋಡ್ತಾ ಇದ್ವಿ, ಆಯಿತಾ, 2.5 hours 3.5 hours ಮೂವೀಸ್ ಇರ್ತಾ ಇತ್ತು. ಆಮೇಲೆಲ್ಲ ಯೂಟ್ಯೂಬ್ ಬಂದಮೇಲೆ ಹಾಫ್ ಆನ್ ಅವರ್ದು 45 minutes ಯಾವುದಾದ್ರು ಒಂದು ಇದು ಬರೋದು, ಡಾಕ್ಯುಮೆಂಟ್ರೀಸ್ ಬರೋದು ಆಗ್ತಾ ಇತ್ತು. ಈಗೆಲ್ಲ ಹೋಗಿ ಏನಾಗೋಗ್ತಾ ಇದೆ, 10 ಸೆಕೆಂಡ್ ರೀಲು, 10 ಸೆಕೆಂಡ್ 15 ಸೆಕೆಂಡ್ ಆದಮೇಲೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಇರಲ್ಲ. ಯಾವ್ದಾದ್ರು ಒಂದು ಮೂವಿ ನೋಡಬೇಕು ಆಗಲ್ಲ, ಕಷ್ಟ ಆಗುತ್ತೆ ಈಗ. ಹೌದಲ್ವಾ? ಎಕ್ಸ್ಪೀರಿಯನ್ಸ್ ಆಗಿಲ್ವಾ ನಿಮಗೆ? ಮಕ್ಕಳನ್ನ ಅಬ್ಸರ್ವ್ ಮಾಡ್ಬೋದು, ಮೂವಿ ನೋಡಿದ್ರೆ ಕೂರಲ್ಲ ಅವರು, ಕೊಟ್ಬಿಟ್ರೆ ಆ ರೀಲ್ಸ್ ಹಾಕೊಂಡು ಏನೋ ನೋಡ್ತಾ ಇರ್ತಾರೆ. ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್ ಅಷ್ಟೇ 10 ಸೆಕೆಂಡು 15 ಸೆಕೆಂಡ್ 20 ಸೆಕೆಂಡ್. ಒಂದು ರೀಲ್ ಅಷ್ಟೇ ಇರುತ್ತೆ, 5 ಸೆಕೆಂಡ್ 10 ಸೆಕೆಂಡ್ 20 ಸೆಕೆಂಡ್ ಇರುತ್ತೆ. ಇಟ್ ಈಸ್ ಅನ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಎಷ್ಟು ನೆಗೆಟಿವ್ ಇದೆ ಅಂತ ಹೇಳಿದ್ರೆ, ಆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದೇನಿದೆಯಲ್ಲ, ಕಾನ್ಸಂಟ್ರೇಷನ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 45 minutes 1 hour ಒಂದು ಸೆಷನ್, ಅಟ್ಲೀಸ್ಟ್ ಒಂದು 5 minutes 10 minutes ರೆಸ್ಟ್ ತಗೊಳ್ಳೋಕೆ ಮುಂಚೆ ಅಟ್ಲೀಸ್ಟ್ ಅಷ್ಟು ಒಂದು 45 minutes 50 minutes 1 hour ಅಟೆನ್ಷನ್ ಸ್ಪ್ಯಾನ್ ನೀವು ಇಟ್ಕೊಳ್ಳೋ ಥರ ಆಗಬೇಕು. ಆ ಥರದ ಆ್ಯಕ್ಟಿವಿಟಿ ಯು ಶುಡ್ ಪಾರ್ಟಿಸಿಪೇಟ್, ಕಾನ್ಸಂಟ್ರೇಟ್.
ಆಯಿತಾ. ಕಲ್ಟಿವೇಟ್ ಗುಡ್ ರೀಡಿಂಗ್ ಹ್ಯಾಬಿಟ್ಸ್ ಆಯಿತು. ಇದ್ರ ನಂತರ ನೀವು ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ಕೆಲವು ಸಲ ಗೊತ್ತಿದ್ದಂಗೆ ಆಫ್ ಟ್ರ್ಯಾಕ್ ಆಗ್ತಾ ಇದೆ. ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಯಾವ್ದು ಇಂಪಾರ್ಟೆಂಟ್ ಇರಲ್ಲ, ಐಡೆಂಟಿಫೈ ಮಾಡೋಕ್ಕಾಗಿರಲ್ಲ. ಆ ಟೈಮಲ್ಲಿ ಯು ಶುಡ್ ಬಿ ಏಬಲ್ ಟು ರೆಕ್ಟಿಫೈ, ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಮಿಸ್ಟೇಕ್ಸ್ ಅಂದರೆ ಈಗ ನೀವೇ ಮಾಡಲಿ ನಾವೇ ಮಾಡಲಿ, ಮಿಸ್ಟೇಕ್ ಮಾಡಿದ್ರೆ ಯು ಶುಡ್ ಬಿ ಗ್ರೇಷಿಯಸ್ ಎನಫ್ ಟು ಯಾರಾದರೂ ಹೇಳಿ ಇದು ಮಾಡಿದ್ರೆ ನ್ಯೂಟ್ರಲ್ ಆಗಿ ಯೋಚನೆ, ಯಾರೋ ತಪ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ, ಪ್ಲೀಸ್ ಥಿಂಕ್ ಇಟ್ ಓವರ್. ಯೋಚನೆ ಮಾಡಿ, ನೀವು ಏನಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಫಸ್ಟ್ ಆಫ್ ಆಲ್ ಶುಡ್ ಅಕ್ಸೆಪ್ಟ್ ದೋಸ್ ಮಿಸ್ಟೇಕ್ಸ್. ಈಗೋ ಆಗಿ ತಗೊಳ್ಳೋದು ಬೇಕಿಲ್ಲ. ಈಗೋ ಆಗಿ ತಗೊಂಡ್ರೆ ಇಟ್ಸ್ ಆಫ್ ನೋ ಯೂಸ್. ಆಯ್ತಲ್ಲ, ಈಗೋ ಆಗಿ ತಗೊಳ್ಳದೆ ಯೋಚನೆ ಮಾಡಿ ನಾನು ಮಾಡ್ತಾ ಇರೋದು ಸರಿನಾ ಇಲ್ವಾ, ತಪ್ಪು ಅಂದರೆ ಕರೆಕ್ಟ್, ತಪ್ಪು ಅಂತ ಒಪ್ಕೊಂಡ್ರೆ ನಾವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಯು ಹ್ಯಾವ್ ಟು ಡೂ ಕೋರ್ಸ್ ಕರೆಕ್ಷನ್ಸ್ ಆಲ್ವೇಸ್, ಆಯಿತಾ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ರೀಡಿಂಗ್ ಹ್ಯಾಬಿಟ್ ಏನಿದೆ ದಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಹ್ಯಾಬಿಟ್. ಮತ್ತು ಓದಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ದಿವಸಗಳು ಅಂತ ಐ ಥಿಂಕ್ ಮೇ ಬಿ ಒನ್ಸ್ ಎ ವೀಕ್ ಒಂದು ಹಾಫ್ ಎ ಡೇ ಬ್ರೇಕ್ ತೊಗೋಬೋದು. ಬ್ರೇಕ್ಸ್ ಆರ್ ಇಂಪಾರ್ಟೆಂಟ್. ಮತ್ತು 1 hour 1.5 hours ಹೋದ್ಮೇಲೆ ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋವಂಥದ್ದು, ಮತ್ತು ಕನ್ಸಿಸ್ಟೆನ್ಸಿ, ಆಯಿತಾ. ಸೊ ಟು ಸಮ್ ಅಪ್ ನಾನು ಏನು ಹೇಳಿದ್ದೀನಿ ಅಂದರೆ ಟು ಸಮ್ ಅಪ್ ಆಲ್ ದೀಸ್ ಥಿಂಗ್ಸ್, ಇಟ್ಸ್ ಎ ಗುಡ್ ಡಿಸಿಷನ್. ಫಸ್ಟ್ ಆಫ್ ಆಲ್ ನಮ್ಮ ಓಪನ್ ಯೂನಿವರ್ಸಿಟಿಯಿಂದ ನಮ್ಮ ವಿ ಸಿ ಸಾಹೇಬ್ರ ಕಡೆಯಿಂದ ಮತ್ತು ಇವರು ಸತ್ಯನಾರಾಯಣ ಗೌಡರು ಸೇರ್ಕೊಂಡು ಮತ್ತು ಎಂಟೈರ್ ವಿ ಸಿ ಸಾಹೇಬ್ರ ಟೀಮ್ ರಿಜಿಸ್ಟ್ರಾರ್ಸ್ ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಾಯಿದ್ರೆ ಇಟ್ಸ್ ಎನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನಿಷಿಯೇಟಿವ್. ಇದು ಇನ್ನೂ ಹೆಚ್ಚಿನದಾಗಿ ಆಗಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಏನು ನೀವು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀರಾ ದಟ್ಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು. ಆಗಲೇ ನಾನು ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತೀನಿ. ಈ ಕಾಂಪಿಟೇಷನ್ ಎಷ್ಟಿದೆ ಅಂತ ಆಗಲೇ ಹೇಳಿದ್ದೀನಿ, ಅದನ್ನು ಯೋಚನೆ ಮಾಡ್ಕೊಂಡು ನೀವು ಓದಬೇಕು. 1,000 ಜನ ಓದ್ತಾ ಇದ್ರೆ ಒಬ್ಬರು ಆಗ್ತೀನಿ, ಸೊ ಆ 1000 ಜನಗಿಂತ ಮುಂದೆ ಇರಬೇಕು ನೀವು ಅಂತ ಯೋಚನೆ ಮಾಡಿಕೊಂಡು ನೀವು ಓದಾಗಲೇ ನೀವು ಸೀರಿಯಸ್ ಆಗಿ ಓದಲಿಕ್ಕೆ ಸಾಧ್ಯ. ದಯವಿಟ್ಟು ಹಾಫ್ ಹಾರ್ಟೆಡ್ ಅಟೆಂಪ್ಟ್ಸ್ ಮಾಡಬೇಡಿ. ಶುಡ್ ಬಿ ಎಕ್ಸ್ಟ್ರೀಮ್ಲಿ ಕಮಿಟೆಡ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್. ಅಟ್ಲೀಸ್ಟ್ ಒಂದು 2 to 3 years ನೀವು ಎಕ್ಸಾಮಲ್ಲಿ ಸ್ಪೆಂಡ್ ಮಾಡೋಂಗಿರಬೇಕು. ಮತ್ತು ಮೆಂಟಲ್ ಸ್ಟೇಟಸ್ ಆ ಸ್ಟ್ರೆಸ್ಸಿಂದ ಹೊರಗಡೆ ಬರೋಂಗಿರಬೇಕು. ಯಾವ ಥರ ಇರುತ್ತೆ ಅಂದರೆ ಈಗಲೂ ಸ್ವಲ್ಪ ಗ್ಯಾಪ್ ಇರ್ತಾ ಇದೆ. ಈಗ ನಾವು ಎಕ್ಸಾಮ್ಸ್ ಬರೀಬೇಕಾದ್ರೆ ಪ್ರಿಲಿಮ್ಸ್ ಆಗುತ್ತೆ ಸಾಮಾನ್ಯವಾಗಿ ಸೆಕೆಂಡ್ ಸಂಡೇ ಇರ್ತಾ ಇದೆ, ಸೆಕೆಂಡ್ ಆರ್ ಥರ್ಡ್ ಸಂಡೇ. ಈಗ ಐ ಥಿಂಕ್ ಈ ಸಲ 4th ಸಂಡೇ ಏನೋ ಇದೆ ಅನ್ಸುತ್ತೆ, ನಿಮಗೆ 25th ಇರಬೇಕಲ್ಲ. ಹೌದು. ಅದಾದಮೇಲೆ ರಿಸಲ್ಟ್ಸ್ ನಿಮಗೆ ಸಮ್ವೇರ್ ಇನ್ ಜುಲೈ ಆಗಸ್ಟಲ್ಲಿ ರಿಸಲ್ಟ್ಸ್ ಬರ್ತಾ ಇತ್ತು ಪ್ರಿಲಿಮ್ಸ್ದು. ಮೈನ್ಸ್ ಎಕ್ಸಾಮು ಅಕ್ಟೋಬರಲ್ಲಿ ಇರ್ತಾ ಇತ್ತು. ಅಕ್ಟೋಬರ್ ಆ್ಯಂಡ್ ಅರ್ಲಿ ಪಾರ್ಟ್ ಆಫ್ ನವೆಂಬರ್, ಆಯಿತಾ. ಮಿಡ್ ಅಕ್ಟೋಬರಿಂದ ಮಿಡ್ ನವೆಂಬರ್ ತನಕ ಸ್ವಲ್ಪ ಕೆಲವು ರಿಮೋಟ್ ಆಪ್ಷನಲ್ಸ್ ಇರ್ತದೆ. ಸೈನ್ಸಲ್ಲಿ ಈ ಮ್ಯಾಥ್ಸು, ಜುವಾಲಜಿ ಆ ಥರದೆಲ್ಲ ಸ್ವಲ್ಪ ಲಾಸ್ಟಿಗೆ ಬರ್ತಾಯಿತ್ತು. ಕಾಮನ್ಲಿ ಪಾಪ್ಯುಲರ್ ಆಪ್ಷನ್ಸ್ ಎಲ್ಲ ಬೇಗ ಬರ್ತಾಯಿತ್ತು. ಸೊ ಅಕ್ಟೋಬರ್ ನವಂಬರ್ ಮೇನ್ಸ್ ಆಗ್ತಾಯಿತ್ತು. ಇಂಟರ್ವ್ಯೂಗೆ ರಿಸಲ್ಟ್ಸ್ ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಯೂಸ್ ಟು ಗೆಟ್ ಇಟ್ ಇನ್ ಸಮ್ವೇರ್ ಅರೌಂಡ್ ಎಂಡ್ ಆಫ್ ಫೆಬ್ರವರಿ ಆರ್ ಅರ್ಲಿ ಮಾರ್ಚ್, ಆಯಿತಾ. ಎಂಡ್ ಆಫ್ ಮಾರ್ಚ್ ಇಂಟರ್ವ್ಯೂ ಶುರುವಾಗ್ತಾಯಿತ್ತು. ರಿಸಲ್ಟ್ಸ್ ಯಾವ ಥರ ಬರ್ತಾಯಿತ್ತು, ಫೈನಲ್ ರಿಸಲ್ಟ್ ಯಾರು ವುಡ್ ಹ್ಯಾವ್ ಮೇಡ್ ಅಪ್ ಟು ಅದು ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ತನಕ ಇಂಟರ್ವ್ಯೂ ತನಕ ಬಂದವರಿಗೆ ಅಂದರೆ ನಾಳೆ ಎಲ್ಲ ನಾಡಿದ್ದು ನೆಕ್ಸ್ಟ್ ಪ್ರಿಲಿಮ್ಸ್ ಇದೆ. ಇವತ್ತು ಸಾಯಂಕಾಲ, ನೆಕ್ಸ್ಟ್ ಸಂಡೇ ಪ್ರಿಲಿಮ್ಸು, ಫ್ರೈಡೇ ಈವ್ನಿಂಗ್ ರಿಸಲ್ಟ್ ಬರ್ತಾ ಇತ್ತು. ಎಕ್ಸಾಮ್ ಬರೆದು ಇಂಟರ್ವ್ಯೂ ರಿಸಲ್ಟ್ ಫೈನಲಿ. ಇಮ್ಯಾಜಿನ್, ಆದವ್ರದ್ದು ಗುಡ್, ಆಗದೆ ಹೋದವರು he or she has to come out of that shock ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಆಯಿತಾ. ಆ ಶಾಕಿಂದ ಹೊರಗಡೆ ಬಂದು ನೆಕ್ಸ್ಟ್ 24 hours 36 hours ದೇ ಶುಡ್ ಬಿ ಏಬಲ್ ಟು ರೈಟ್ ನೆಕ್ಸ್ಟ್ ಪ್ರಿಲಿಮ್ಸ್, ನೆಕ್ಸ್ಟ್ ಸೈಕಲ್ಗೆ ಹೋಗಬೇಕು. ಸೊ ದಟ್ ಇಸ್ ದ ವೇ ಇಟ್ ಗೋಸ್ ಟು. ಹಾಗಾಗಿ ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ. ಆ ಸ್ಟ್ರೆಸ್ ಲೆವೆಲ್ಸ್ ಬರದಂಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಓನ್ಲಿ ಒನ್ಸ್ ಯು ಆರ್ ಡಿಸಿಪ್ಲಿನ್ ಆ್ಯಂಡ್ ಕಮಿಟೆಡ್. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ರನ್ನಿಂಗು, ಮೆಡಿಟೇಷನ್ನು ಈ ಥರ ಏನಾದರೂ ಮಾಡಿ ಸ್ಟ್ರೆಸ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಿಕೊಂಡು ಗುಡ್ ಇಂಟ್ರಾಕ್ಷನ್ ಅಂತ ಏನು ನಿಮ್ಮ ಫ್ರೆಂಡ್ ಜೊತೆ ಮಾಡ್ಕೊಂಡು ಹೋಗ್ತಾರೆ ಇದನ್ನೆಲ್ಲನೂ ಮೇಂಟೈನ್ ಮಾಡೋದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇವರಿಗೆ ಏನು ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಸಾಹೇಬರು ಮತ್ತು ಎಲ್ಲ ತಂಡದವ್ರಿಗೂ ಸಹ ಅಭಿನಂದನೆ ಹೇಳ್ತಾ, ನಿಮಗೂ ಅಭಿನಂದನೆ ಹೇಳಿ ಮತ್ತು ದೇವರು ಒಳ್ಳೇದು ಮಾಡಲಿ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಹಾದಿಗೆ ಹೋಗಿ ನಿಮಗೆ ಯಶಸ್ಸನ್ನ ಕೊಡಲಿ ಅಂತ ಆಶಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರಿಗೂ ಸಹ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಕೆಲಸದ ಒತ್ತಡದ ನಡುವೆಯೂ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಬಂದು ತಮಗೆಲ್ಲ ಉದ್ದೇಶಿಸಿ ಶುಭ ಹಾರೈಸಿದಂತಹ
ನಮ್ಮ ದಕ್ಷಿಣ ವಲಯ ಪೊಲೀಸ್ ಉಪಮಹಾನಿರೀಕ್ಷಕರಾದಂಥ ಡಾಕ್ಟರ್ ಎಂ ಬಿ ಬೋಲಿಂಗೆ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ನಮ್ಮ ಹಿರಿಯ KS ಅಧಿಕಾರಿಗಳು ಹಾಗೂ ಅತ್ಯುತ್ತಮ ಆಡಳಿತಗಾರರು, ಇಲಾಖೆಯಲ್ಲಿ ತುಂಬ ಹೆಸರನ್ನ ಮಾಡಿರ್ತಕ್ಕಂಥ GS ಸೋಮಶೇಖರ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ